ಈ ಜನ್ರೇಷನ್ಗೆ ಇಷ್ಟ ಆಗ್ತಾ ಬಂದಿರೋದು ಅಂತ ಹೇಳ್ಬೋದು. ನಮ್ಮ ಅಜ್ಜಿ, ಅವರ ಅಮ್ಮ, ಅವರ ಅಜ್ಜಿ ಹಾಗೆಲ್ಲ. ಸೊ ನಮ್ಮ ಅಜ್ಜಿಗೆ ತುಂಬ ಇಷ್ಟ, ಅವರು ಮಾಡಿಕೊಡ್ತಿದ್ರು. ನಮ್ಮ ಅಮ್ಮಗೂ ತುಂಬ ಇಷ್ಟ, ಅವರು ಮಾಡಿಕೊಡ್ತಿದ್ರು. ಸೊ ನನಗೂ ತುಂಬ ಇಷ್ಟ, ನಾನು ನನ್ನ ಮಗನಿಗೆ ಮಾಡಿಕೊಡ್ತೀನಿ. ನನಗಿಷ್ಟ, ನಾನ್ ವೆಜ್ ಮಾಡೋರಿಗೆಲ್ಲ ಇಷ್ಟ. ಹೇಗಿದೆ ನಾ ಮಾಡೋದು, ಹೇಗೆ ಅನ್ನ ಮತ್ತು ಅನ್ನ ರೊಟ್ಟಿ ಮಾಡೋದು ಅಂತಂದರೆ, ಸೊ ಕೆಲವರು ಅಕ್ಕಿ ಹಿಟ್ಟನ್ನು ಹಾಕಿ ಅನ್ನ ಹಾಕಿ ಮಿಕ್ಸ್ ಮಾಡಿ ಅಕ್ಕಿ ರೊಟ್ಟಿ ಮಾಡ್ತಾರೆ, ಕೆಲವರು ರಾಗಿ ಹಿಟ್ಟು. ಸೊ ನಾನು ಇವತ್ತು ಇಟ್ಕೊಂಡಿರೋದು ಬಂದು ರಾಗಿ ಹಿಟ್ಟಲ್ಲಿ ಮಾಡುವಂಥ ರಾಗಿ ರೊಟ್ಟಿ. ಓಕೆ, ಹೆಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ದಿ ಪ್ರೈಸ್ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ, ಇವತ್ತಿನ ವ್ಲಾಗ್ ಸ್ಪೆಷಾಲಿಟಿ ಏನಪ್ಪ ಅಂತ ಅಂದರೆ, ನೀವು ಇಲ್ಲಿ ನೋಡ್ತಾ ಇದ್ದೀರಾ ಬೆಂಡೆಕಾಯಿ. ಎಲ್ಲರೂ ಬೆಂಡೆಕಾಯಿ ಕರಿ, ಬೆಂಡೆಕಾಯಿ ಗೊಜ್ಜು, ಬೆಂಡೆಕಾಯಿ ಸಾಕಷ್ಟು ಏನೋ ಮಾಡ್ತಿರ್ತಾರಲ್ಲ ಬೆಂಡೆಕಾಯಲ್ಲಿ. ಬಟ್ ನಾನು ಇವತ್ತು ಮಾಡ್ತಿರೋದು ಬೆಂಡೆಕಾಯಿ ಬಟರ್ ಮಸಾಲ ಅಂತ. ಸೇಮ್ ಪನ್ನೀರ್ ಬಟರ್ ಮಸಾಲ ಹೇಗೆ ಮಾಡ್ತೀವಿ ಅದೇ ರೀತಿಯಾಗ ಮಸಾಲ ನಾವು ಮಾಡ್ಕೊಳ್ಳೋದು, ಅದೇ ಬೆಂಡೆಕಾಯಲ್ಲಿ ಮಾಡ್ತೀನಿ ಇವತ್ತು. ಬನ್ನಿ ತೋರಿಸ್ತಾ ಹೋಗ್ತೀನಿ. ಸೊ ಇಲ್ಲಿ ಬಂದು ನಾನು ದೊಡ್ಡ ಹಚ್ಚಿಟ್ಕೊಂಡಿರೋ ಒಂದು 2 ದೊಡ್ಡ ಈರುಳ್ಳಿ, ಮತ್ತು ದೊಡ್ಡ ಹಚ್ಚಿಟ್ಕೊಂಡು 2 ಟೊಮ್ಯಾಟೊ, ಮತ್ತು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ, ಮತ್ತು ಇಲ್ಲಿ ಆಲ್ ಸ್ಪೈಸಸ್, ಬೇ ಲೀಫ್ ಆಗಿರಬಹುದು, ನೋಡ್ಬೋದು ಈಗ ಬೇ ಲೀಫು, ಮತ್ತು ಚಕ್ಕೆ, ಲವಂಗ, ಜೀರಾ, ಸ್ವಲ್ಪ ಒಂದು 2 ಕಾಳು ಧನಿಯಾ, 1 ಮೆಣಸು. ಸೊ ಇದು ಆಲ್ ಸ್ಪೈಸಸ್ ಇಟ್ಕೊಂಡಿದ್ದೀನಿ. ಓಕೆ, ಇವಾಗ 2 ಕಡೆ ಮಾಡ್ಕೊತಾ ಹೋಗೋಣ. 2 ಬಾಣೆ ನಾನು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ಬಂದು ನಾನೇನು ಮಾಡ್ತೀನಿ, ಟೊಮ್ಯಾಟೊ ಈರುಳ್ಳಿನ ಫ್ರೈ ಮಾಡ್ತೀನಿ. ಈ ಪ್ಯಾನಲ್ಲಿ ಬಂದು ನಾನು ಬೆಂಡೆಕಾಯಿನ ಹುರಿತೀನಿ. ಸೊ ಗಟ್ಟಿರೋ ಪ್ಯಾನಲ್ಲಿ ತೊಗೊಂಡ್ರೆ ಬೆಂಡೆಕಾಯಿ ಚೆನ್ನಾಗಿ ಹುರಿಬೋದು, ಯಾಕಂದರೆ ಅದು ಬೇಗ ಸೀದ್ ಬಿಡುತ್ತಲ್ಲ, ಅದಕ್ಕೋಸ್ಕರ. ಓಕೆ, ಬನ್ನಿ ಒಂದೊಂದಾಗಿ ಮಾಡ್ತಾ ಹೋಗೋಣ. ಫಸ್ಟಿಗೆ ನಾನು ಬೆಂಡೆಕಾಯಿಗೂ ನಾನು ಫ್ರೈ ಮಾಡೋಕ್ಕಂದ್ರೆ ಸ್ವಲ್ಪ ಎಣ್ಣೆ ಹಾಕ್ಕೋತೀನಿ. ಇಲ್ಲಿ ಈರುಳ್ಳಿ ಮತ್ತು ಟೊಮ್ಯಾಟೊ ಹುರಿಯೋದಕ್ಕೂ ಎಣ್ಣೆ ಹಾಕ್ಕೋತೀನಿ. ಪಾತ್ರೆ ತುಂಬಾ ಕಾದ್ಬಿಟ್ಟಿದೆ. ಓಕೆ, ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಏನಿಲ್ಲ ಮಸಾಲೆ ಇಟ್ಕೊಂಡಿದ್ನಲ್ಲ, ಬೇ ಲೀಫ್ ಅದನ್ನೆಲ್ಲ ಹಾಕ್ತಾಯಿದ್ದೀನಿ, ಮತ್ತು ಗಸಗಸೆ ಕೂಡ ಹಾಕಿಟ್ಕೊಂಡಿದ್ದೆ ನಾನು. ಸೊ ಇದಾಗಿದ ತಕ್ಷಣ ನೆಕ್ಸ್ಟ್ ನಾನು ಈರುಳ್ಳಿನ ಹಾಕ್ತಾಯಿದ್ದೀನಿ. ಇದು ರುಬ್ಕೊಳ್ಳೋದಕ್ಕೆ, ಅದಕ್ಕೋಸ್ಕರ ನಾವು ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ಅಷ್ಟೇ. ಹಸಿಮೆಣ್ಸಿನ್ಕಾಯಿ ಹಾಕೊಳ್ಳೋರು ಹಸಿಮೆಣ್ಸಿನ್ಕಾಯಿ ಹಾಕೋತಾರೆ, ಬಟ್ ನಾನು ಜಾಸ್ತಿ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡೋದಿಲ್ಲ ಎಲ್ಲದಕ್ಕೂ. ಓಕೆ, ನಾನಿಲ್ಲಿ ಜಾಸ್ತಿ ಪಾತ್ರೆ ಕಾಯ್ದಿತ್ತು ಅಂತ ಆಫ್ ಮಾಡ್ಕೊಂಡಿದ್ದೆ. ಆನ್ ಮಾಡ್ಕೊಳ್ಳೋಣ. ಓಕೆ, ಆದಷ್ಟು ಲೋ ಫ್ಲೇಮಲ್ಲಿ ಉಟ್ಕೊಳ್ಳಿ, ಚೆನ್ನಾಗಾಗತ್ತೆ ಅಂತ ಹೇಳ್ತೀನಿ ನಾನು. ಸೊ ಇದೊಂದು ಜಂಟಲ್ಲಿ ಮಿಕ್ಸ್ ಕೊಡ್ತೀನಿ. ಅಡುಗೆನ ನಾವು ಎಂಜಾಯ್ ಮಾಡಿಕೊಂಡು ಖುಷಿಯಾಗಿ ಮಾಡಿದ್ರೆ ನಾವು ತಿನ್ನೋ ಅಡುಗೆ ಸಿಕ್ಕಾಪಟ್ಟೆ ಟೇಸ್ಟ್ ಕೊಡುತ್ತೆ ಅಂತ ಇಲ್ಲಿ ನಾನು ಹೇಳ್ಬೋದು. ಓಕೆ, ನೆಕ್ಸ್ಟ್ ಇಲ್ಲಿ ಬೆಂಡೆಕಾಯಿಗೂ ನಾನು ಪ್ಯಾನ್ ಇಟ್ಕೊಂಡಿದ್ದೀನಿ ಅಲ್ವಾ, ನೋಡಿ. ಇಲ್ಲಿ ಇವಾಗ ನಾನು ಬೆಂಡೆಕಾಯಿನ ಹಾಕ್ತೀನಿ. ನಾನಿಲ್ಲಿ ಒಂದು 2 ಪ್ಯಾಕೆಟ್ಸ್ ಆಗುವಷ್ಟು ಬೆಂಡೆಕಾಯಿನ ಕಟ್ ಮಾಡಿಕೊಂಡೆ. ಏನಕ್ಕೆ ಸಣ್ಣದಾಗಿ ಕಟ್ ಮಾಡಿಲ್ಲ, ಯಾಕೆ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿದ್ದೀನಿ ಅಂದರೆ, ಫ್ರೈ ಆದಮೇಲೆ ಸ್ವಲ್ಪ ಅದು ಚಿಕ್ಕದಾಗ್ಬಿಡುತ್ತೆ. ಮತ್ತು ನಾನು ಮಾಡ್ತಿರೋದು ಬೆಂಡೆಕಾಯಿ ಬಟರ್ ಮಸಾಲ ಆಗಿರೋದ್ರಿಂದ ಸ್ವಲ್ಪ ದೊಡ್ಡದಾಗಿದ್ದೇನೆ, ಚೆನ್ನಾಗಿರುತ್ತೆ ಪೀಸಸ್ಸು, ಅದಕ್ಕೋಸ್ಕರ. ಸೊ ಇದು ಕೈ ಆಡ್ತಾ ಇರಬೇಕು. ನಾನು ಇವಾಗ ಬೆಂಡೆಕಾಯಿ ಫ್ರೈ ಮಾಡೋದಕ್ಕೆ ಡಿಫ್ರೆಂಟ್ ಸ್ಪೂನ್ ತೊಗೊತೀನಿ. ನಾನು ಲೋಳಿ ಎಲ್ಲ ಇದಕ್ಕೆ ಹಾಕ್ಬಿಡುತ್ತೆ, ಬಟ್ ವುಡನ್ ಸ್ಪೂನ್ ಬಂದು ಇದಕ್ಕೆ ಆನಿಯನ್ ಫ್ರೈ ಮಾಡೋಕ್ಕೆ ತೊಗೊತೀನಿ. ಓಕೆ, ಈಗ ಫ್ರೈ ಆಗ್ತಾ ಇರುತ್ತೆ. ನೆಕ್ಸ್ಟ್ 1 by 1 ಹಾಕ್ಕೊಂತ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಸೊ ಲೇಡೀಸ್ ಹೇಗೆ 2 ಒಲೆ ಯೂಸ್ ಮಾಡ್ಕೊಂಡು 4 ಒಲೆ ಇದೆ, 4 ಒಲೆನೂ ಕೂಡ ಯೂಸ್ ಮಾಡ್ಕೊಂಡು ಹೇಗೆ ಅಡುಗೆ ಮಾಡ್ತಾರೆ ಅಂತ ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಅದೇ ಸ್ಪೆಷಲ್ ಅಂತ ಹೇಳ್ಬೋದು. ಸೊ ಅದೇ ಬೆಂಡೆಕಾಯಿ ಕಡೆ ಪಕ್ಕದಲ್ಲಿ ಫ್ರೈ ಆಗ್ತಾ ಇದೆ. ನೆಕ್ಸ್ಟು ಇಲ್ಲಿ ಪಕ್ಕದಲ್ಲಿ ಈರುಳ್ಳಿ ಕೂಡ ಫ್ರೈ ಆಗ್ತಿದೆ, ಇದು ರುಬ್ಕೊಳ್ಳೋದಕ್ಕೆ. ಈಗ ಈರುಳ್ಳಿ ಸ್ವಲ್ಪ ಹಸಿ ಬಿಟ್ಟಿದ್ದ ಹಾಗೆ ನಾವಿಲ್ಲಿ ಇಟ್ಕೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ. ಇದು ಕೂಡ ಸ್ವಲ್ಪ ಏನಿಲ್ಲ, ಜಾಸ್ತಿ ನಾವು ಕೈ ಆಡ್ತಾ ಇರಬೇಕು ಅಂತೇನಿಲ್ಲ, ಜಾಸ್ತಿ ಬೇಯಬೇಕು ಅಂತಲೂ ಇಲ್ಲ. ಯಾಕಂದರೆ ಮಿಕ್ಸಿಗೆ ಹಾಕ್ತೀವಲ್ಲ, ಸ್ವಲ್ಪ ಬಾಡಿಸ್ಕೊಂಡ್ರೆ ಸಾಕು. ಇವಾಗ ನಾನಿಲ್ಲಿ ಕಟ್ ಮಾಡ್ಕೊಂಡಿರೋವಂಥ ಟೊಮ್ಯಾಟೊಗಳನ್ನ ಹಾಕ್ತಾ ಹೋಗ್ತೀನಿ.
ನಾವು ಲೈಫಲ್ಲಿ ಏನೇ ಮಾಡಿದ್ರು ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಮಾಡಿದಾಗ ನಮ್ಮ ಜೀವನಕ್ಕೆ ಸಾರ್ಥಕತೆ ಸಿಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವಾಗ ಯಾವಾಗಲೂ ಕೆಲವು ಜನ ಅನ್ಕೋತಾರೆ ನಾನು ಆಚೆ ಹೋದ್ರೇ ಖುಷಿಯಾಗಿರೋದು, ಇನ್ನು ಕೆಲವು ಜನ ಇಲ್ಲ ನಾನು ಮನೇಲಿ ಟೈಮ್ ಸ್ಪೆಂಡ್ ಮಾಡಿದ್ರೆ ಖುಷಿಯಾಗಿರೋದು ಅಂತ, ಇನ್ನು ಕೆಲವು ಜನ ನಾನು ಅಮ್ಮ ಅಡುಗೆ ಮಾಡಿಕೊಡೋ ಅಡುಗೆ ತಿಂದೇ ಖುಷಿಯಾಗಿರೋದು ಅಂತ, ಇನ್ನು ಕೆಲವು ಜನ ನಾನು ಮಾಡ್ಕೊಂಡ್ರೇ ನನಗೆ ಖುಷಿಯಾಗಿ ನನಗೆ ಹೊಟ್ಟೆಗೆ ಸೇರೋದು ಅಂತ ಹೇಳ್ತಾರೆ. ಹೌದು, ಸಾಕಷ್ಟು ರೀತಿಯಾಗಿ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಪೀಪಲ್ ಇದ್ದೇ ಇದೀವಲ್ಲ, ನಮ್ಮ ಸುತ್ತಮುತ್ತ ಇದ್ದೇ ಇರ್ತಾರೆ. ಹಾಗೆಯೇ ನಾವು ಆಚೆ ಹೋದರೂ ಕೂಡ ಎಂಜಾಯ್ ಮಾಡಬೇಕು, ಮನೇಲಿದ್ದರೂ ಕೂಡ ಎಂಜಾಯ್ ಮಾಡಬೇಕು, ಎಲ್ಲ ರೀತಿಯಾಗಿ ಎಂಜಾಯ್ ಮಾಡಬೇಕು. ಯಾರು ಬರೀ ಆಚೆ ಹೋಗಿ ಮಾತ್ರ ಎಂಜಾಯ್ ಮಾಡ್ತೀವಿ ಅಂತ ಅಂದ್ಕೊತಾರೆ, ಅವರೆಲ್ಲರೂ ನಾನು ಹೇಳೋದೇನಂದರೆ ಇಷ್ಟೇ, ಈಗ ಎಲ್ಲಿದ್ದೀರೋ ಅಲ್ಲಿ ಎಂಜಾಯ್ ಮಾಡಿ ಅಂತ ಅಷ್ಟೇ. ಸೊ ಐ ಲವ್ ಕುಕ್ಕಿಂಗ್, ಯಾಕಂದರೆ ನಾನು ಏನು ನನಗಿಷ್ಟ ಅದನ್ನೇ ಮಾಡ್ತೀನಿ ಯೂಶ್ವಲಿ. ಸೊ ಅದು ಒಂದು ನಾನು ಹೇಳಬೇಕಂದ್ರೆ ಏನಕ್ಕೆ ನಾನು ಇಷ್ಟಪಡ್ತೀನಿ ಕುಕ್ಕಿಂಗ್ ಅಂದರೆ ನನಗೇನು ಇಷ್ಟ ಅದೇ ನನ್ನ ಮನೆಯವರೆಲ್ಲರಿಗೂ ಇಷ್ಟ ಆಗುತ್ತೆ. ಸೊ ಟಚ್ ವುಡ್ ಮಾಡ್ತೀನಿ, ಎಲ್ಲರಿಗೂ ನಾವು ಆಲ್ಮೋಸ್ಟ್ ನಾವೇನು ಮಾಡ್ತೀನಿ ನನಗೇನು ಇಷ್ಟ ಅದೇ ನನ್ನ ಮನೆಯವ್ರಿಗೂ ಕೂಡ ಇಷ್ಟ ಆಗುತ್ತೆ. ಸೊ ನನ್ನ ಲೈಫ್ ಈಸ್ ಈಸಿ ಅಂತ ಹೇಳ್ಬೋದು. ಅದರಿಂದ ಆರಾಮಾಗಿ ನಾನು ಅಡುಗೆನ ಚೆನ್ನಾಗಿ ಖುಷಿಯಾಗಿ ಮಾಡಿಬಿಟ್ಟು ತಿನ್ಬೋದು. ಮಾಡ್ತಿರ್ಬೇಕಾದ್ರೆ ಅನಿಸುತ್ತೆ ಯಾವಾಗ ಬೇಗ ಮಾಡ್ತೀನೋ ಯಾವಾಗ ತಿಂತೀವೋ ಅಂತ ಅನಿಸ್ತಿರುತ್ತೆ. ಸೊ ಹೀಗೆ ಓಕೆ, ನೀನು ಜಾಸ್ತಿ ಕೈಯಾಡೋದು ಬೇಡ, ಈಗ ಹಾಗೇ ಬಾಡ್ಕೊಡೋತಿನ್ನ. ಸರಿ, ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ಇಟ್ಕೊಂಡಿದ್ದೀನಿ, ನೋಡ್ಬೋದು ನೀವು. ಇದನ್ನು ನಾನು ಲಾಸ್ಟಲ್ಲಿ ಹಾಕ್ತೀನಿ. ಯಾವಾಗ ರುಬ್ಬಕ್ಕೆ ಹಾಕಲ್ಲ ನಾನು, ಕಂಪ್ಲೀಟ್ ಎಲ್ಲ ಮಸಾಲೆ ಎಲ್ಲ ಆದಮೇಲೆ ಚಾಪಿಂಗ್ ಮಾಡಿಬಿಟ್ಟು ಹಾಕ್ತೀನಿ. ಓಕೆ, ನೋಡಬಹುದು ನಡೀತಾ ಇದೆ. ಇನ್ನೊಂದು ಸ್ವಲ್ಪ ನಾವು ಕೈಯಾಡೋಣ. ಬೆಂಡೆಕಾಯಿ ಚೆನ್ನಾಗಿ ಲೋಳಿ ಬಿಡಬೇಕು. ಉಪ್ಪು ಹಾಕ್ಕೊಂಡು ಮಾಡ್ಬೋದು, ಬಟ್ ಇವಾಗಲೂ ಉಪ್ಪು ಹಾಕಿದ್ರೆ ಅಂಟು ಬಿಡುತ್ತೆ. ಯೂಶ್ವಲಿ ಕೆಲವರು ಆಯಿಲ್ ಹಾಕ್ಬಿಟ್ಟು ಫ್ರೈ ಮಾಡ್ತಾರೆ, ಕೆಲವರು ಆಯಿಲ್ ಹಾಕ್ತಲೇ ಫ್ರೈ ಮಾಡ್ತಾರೆ. ಬಟ್ ಇದು ನನ್ನ ಅಮ್ಮ ನಂಗೆ ಹೇಳ್ಕೊಟ್ಟಿದ್ದು, ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಫ್ರೈ ಮಾಡು, ಚೆನ್ನಾಗಿ ಬೇಗ ಆಗುತ್ತೆ ಅಂತ. ಸೊ ಎಲ್ಲರೂ ಅಮ್ಮನ ಮಾತೇ ಕೇಳೋದಲ್ವ, ಯಾಕಂದರೆ ಅಮ್ಮ ನಮಗಿಂತ ಎಕ್ಸ್ಪೀರಿಯನ್ಸ್ಡ್ ಪರ್ಸನು. ಸೊ ಮಕ್ಕಳಿಗೆ ಈಸಿ ಆಗೋದನ್ನೇ ಯಾವಾಗಲೂ ಹೇಳ್ಕೊಡೋದು. ಅದಕ್ಕೆ ಪ್ಲೀಸ್ ಯಾವಾಗಲೂ ಅಷ್ಟೇ ನಾವು ನಮ್ಮ ತಾಯಿ ತಂದೆ ಮಾತನ್ನ ಯಾವತ್ತೂ ಇಗ್ನೋರ್ ಮಾಡಿದ್ರೆ ಕೇಳಬೇಕು ಅಂತ ಇಲ್ಲಿ ಒಂದು ಸಲಹೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಓಕೆ, ನಡೀತಾ ಇದೆ ಹೀಗೆ. ನೆಕ್ಸ್ಟ್ ಸ್ಟೆಪ್ನ ತೋರಿಸ್ತಾ ಹೋಗ್ತೀನಿ, ಬನ್ನಿ. ಮೈ ಗಾಡ್, ನಾನಿದು ಇಂಪಾರ್ಟೆಂಟ್ ಆಗಿರುವಂಥದ್ದೇ ಮರ್ತ್ಬಿಟ್ಟಿದ್ದೆ ಫ್ರೆಂಡ್ಸ್, ಗೋಡಂಬಿ. ಸೊ ಗೋಡಂಬಿನ ಹಾಕ್ಕೊಳ್ಳಿ, ಒಳ್ಳೆಯದು, ಶಕ್ತಿ ಕೊಡುತ್ತೆ, ಏನಾಗಲ್ಲ. ಇದು ಬಾಡಿಸ್ಕೊಳ್ಳೋದ್ರಿಂದ ಗೋಡಂಬಿನ ನಾವು ಗ್ಲಾಸಲ್ಲಿ ಹಾಕೊಂಡ್ರು ಏನೂ ಆಗೋದಿಲ್ಲ. ಕೆಲವು ಹಸಿ ಡೈರೆಕ್ಟಾಗೆ ಮಿಕ್ಸಿಲೂ ಕೂಡ ಹಾಕ್ತಾರೆ, ನೋ ಪ್ರಾಬ್ಲಮ್. ಗೋಡಂಬಿ ಅಡ್ಜಸ್ಟ್ ಆಗಿ ಒಳ್ಳೆ ಟೇಸ್ಟ್ನೇ ಕೊಡುತ್ತೆ. ಓಕೆ, ಇಲ್ಲಿ ಬಂದು ಟೊಮೆಟೊ, ಈರುಳ್ಳಿ ಮತ್ತು ಮಸಾಲ, ಗೋಡಂಬಿ ಎಲ್ಲ ಹಾಕಿರೋ ಅಂಥ ಫ್ರೈ ಅಂದರೆ ಎಕ್ಸಾಕ್ಟ್ ಫ್ರೈ ಬಾಡಿಸ್ಕೊಂಡಿದ್ದೀವಿ. ಸೊ ಇದು ಆಗಿದೆ, ನಾನು ಆಫ್ ಮಾಡ್ತೀನಿ. ಓಕೆ, ಸ್ವಲ್ಪ ಆರ್ಕೊಂಡ್ಮೇಲೆ ನಾನು ಇದನ್ನು ಮಿಕ್ಸಿಗೆ ಹಾಕಿ ರುಬ್ಬಿ ತೋರಿಸ್ತೀನಿ ನಿಮಗೆ. ಇಲ್ಲಿ ಬಂದು ನಮ್ಮ ಬೆಂಡೆಕಾಯಿ ಇನ್ನೂ ಆಗ್ತಾಯಿದೆ ನೋಡಿ. ಪಾತ್ರೆ ನೋಡ್ಬೋದು ನೀವು ಹೇಗೆ ತಲೆ ಹಿಡಿತಾ ಇದೆ ಅಂತ. ಸಣ್ಣ ಇಟ್ಕೊಂಡೇ ಮಾಡ್ತಾಯಿದ್ದೀನಿ ನಾನು ಫ್ರೈನ. ಇದಂತೂ ಕೈ ಆಡ್ತಾನೇ ಇರಬೇಕು. ಬೆಂಡೆಕಾಯಿ ತಿನ್ನೋದಕ್ಕೆ ಎಷ್ಟು ಟೇಸ್ಟ್ ಆಗಿರುತ್ತೆ, ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ, ಎಷ್ಟು ಹೆಲ್ದಿ. ಮಾಡೋದಕ್ಕೆ ಅಷ್ಟೇ ಎಫರ್ಟ್ ಹಾಕಬೇಕಾಗುತ್ತೆ. ಓಕೆ ನೋಡಿ, ಆಲ್ಮೋಸ್ಟ್ ಚೆನ್ನಾಗಿ ಆಗ್ತಾ ಇದೆ. ಸೊ ಇನ್ನೊಂದು 2 ನಿಮಿಷ ಲೋಳಿ ಬಿಡುತ್ತೆ ನೋಡಿ. ಇನ್ನೂ ಚೂರು ಲೋಳಿ ಇದೆ ನೋಡಿ, ನಿಮ್ಗೆ ಕಾಣಿಸ್ತಿರ್ಬೋದು ಇಲ್ಲಿ ನಾರು ರೀತಿ. ಲೋಳಿ ಇದ್ದರೆ ಚೆನ್ನಾಗಿರಲ್ಲ ಟೇಸ್ಟು. ಚೆನ್ನಾಗಿ ಲೋಳಿ ಬಿಡಲಿ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಬಂದು ನಮ್ಮ ಬೆಂಡೆಕಾಯಿ ಚೆನ್ನಾಗಿ ಫ್ರೈ ನೋಡಿ. ಲೋಳಿ ಕಾಣಿಸ್ತಾ ಇದೆಯಾ ನಿಮಗೆಲ್ಲ? ಇಲ್ಲ ಅಲ್ವಾ? ನೋಡಿ, ಹೀಗೆ ಮಾಡಿದ್ರೆ ನೋಡಿ ನೀಟಾಗಿ ಬೀಳ್ತದೆ, ಎಲ್ಲೂ ನಾರಾಗೆ ಬರ್ತಿಲ್ಲ. ಸೊ ಓಕೆ, ನಾನೀಗ ಆಫ್ ಮಾಡಿದ್ದೀನಿ. ಇದು ಹಾಗೆ ಆರ್ಕೊಳ್ಳುತ್ತೆ. ಓಕೆ, ಇವಾಗ ಇದು ಆರಿದೆ. ಸೊ ನಾನೀಗ ಮಿಕ್ಸಿ ಮಾಡಿ ತೋರಿಸ್ತೀನಿ, ಬನ್ನಿ. ಟನ್ ನೋಡಿದ್ರಾ, ಇವಾಗ ಮಸಾಲ ರೆಡಿಯಾಗಿದೆ. ಇವಾಗ ನಾನಿಲ್ಲಿ ಪಾತ್ರೆ ಕಾಯಿಸಿ ರೆಡಿ ಮಾಡಿಕೊಂಡಿದ್ದೀನಿ. ಇಲ್ಲಿ ಬೆಣ್ಣೆ ಹಾಕ್ತಾಯಿದ್ದೀನಿ. ಓಕೆ, ಸ್ಪ್ರೆಡ್ ಮಾಡಿಕೊಂಡು ಸರಿ.
ಆಫ್ ಮಾಡಿಬಿಟ್ಟೆ ನಾನು. ಓಕೆ. ಸೊ ಇಲ್ಲಿ ಇವಾಗ ಬೆಣ್ಣೆ ಕಾದಿದೆ. ನಾನು ಅದಕ್ಕೆ 1 ಸ್ಟಾರು ಮತ್ತು ಸೋಂಪು ಜೀರಿಗೆನ ಹಾಕ್ತಾಯಿದ್ದೀನಿ. ಅದಾದಮೇಲೆ ಒಂದು ಸ್ವಲ್ಪ 1 ಸ್ಪೂನ್ ಅಚ್ಚ ಖಾರದ ಪುಡಿ, ಅಚ್ಚ ಖಾರದ ಪುಡಿ ಮತ್ತು ಓಕೆ ಅದೇ ಬೆಣ್ಣೆ, ಸೋಂಪು ಜೀರಿಗೆ, ಸ್ಟಾರ್, ಅಚ್ಚ ಖಾರದ ಪುಡಿ ಇಷ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು. ಇದು ಕಲರು ಕೊಡುತ್ತೆ ಮತ್ತು ಒಳ್ಳೆ ಫ್ಲೇವರ್ ಕೊಡುತ್ತೆ ಈ ರೀತಿ ಹಾಕಿದಾಗ. ಸರಿ, ಇವಾಗ ನಾನಿಲ್ಲಿ ಏನು ಮಾಡ್ತೀನಿ, ನಾವು ರುಬ್ಕೊಂಡಿರೋ ಮಸಾಲಾನ ಹಾಕ್ತೀನಿ. ಲೋ ಫ್ಲೇಮಲ್ಲಿದ್ದರೂ ಕೂಡ ಹಾಕ್ತಾಯಿದೆ ಅದು. ಸರಿ, ನಾನು ಮಿಕ್ಸಿ ಇರೋದನ್ನೆಲ್ಲ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿನೂ ಹಾಕ್ಕೊಳ್ತೀನಿ ನಾನು. ಇವಾಗಲೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಬಾರ್ದು. ಇವಾಗ ಇದು ಈ ಬಟ್ಟರಲ್ಲೆಲ್ಲ ಬೆಣ್ಣೆ ಇದರಲ್ಲೇ ಚೆನ್ನಾಗಿ ಅದಾಗಬೇಕು. ಸರಿ, ಇವಾಗ ಇನ್ನೊಂದು 2-3 ನಿಮಿಷ ಕುದೀಲಿ. ನಾವು ಇದಕ್ಕೆ ಲಿಡ್ ಕ್ಲೋಸ್ ಮಾಡ್ತೀನಿ ಈಗ. ಓಕೆ, ಆಗಲಿ ಚೆನ್ನಾಗೆ. ನಾನಿಲ್ಲಿ 1 ಸ್ಪೂನ್ ಉಪ್ಪು ಹಾಕ್ಕೊತಾ ಇದ್ದೀನಿ. ಮಿಕ್ಸ್ ಮಾಡೋಣ. ಕೊತ ಅಂತ ಕುದೀತಾ ಇದೆ, ಆಗಿದೆ ಇದು. ಇವಾಗ ನಾನು ನೀರೆಲ್ಲ ಏನು ಆ್ಯಡ್ ಮಾಡೋಕ್ಕೆ ಹೋಗಲ್ಲ. ನಾನು ಬೆಂಡೆಕಾಯಿನ ಹಾಕ್ತಾ ಹೋಗ್ತೀನಿ. ಫ್ರೈ ಮಾಡಿ ಇಟ್ಕೊಂಡಿರೋ ಅಂಥ ಬೆಂಡೆಕಾಯಿ. ಇನ್ನು ಪಾತ್ರೆಗೆ ಆಗಿದ್ದ ಎಲ್ಲ ಹಾಕ್ಕೊಂಡು ಹೋಗ್ತೀನಿ ಈಗ. ಬೆಂಡೆಕಾಯಿಗೆ ಉಪ್ಪು ಒಂದು ಸ್ವಲ್ಪ ಆಮೇಲೆ ಉದುರಿಸ್ಕೊಂಡು ಎಲ್ಲ ಚೆನ್ನಾಗಿ ಫ್ರೈ ಆಗಿರುತ್ತಲ್ಲ, ಸ್ವಲ್ಪ ಬೆಂಡೆಕಾಯಿ ಉಪ್ಪು ಕೂಡ ಹಾಕೋಬೋದು, ಇಲ್ಲ ಹಾಕಿನೂ ಇರ್ಬೋದು. ಬಟ್ ಸ್ವಲ್ಪ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಬೆಂಡೆಕಾಯಿಗೆ ಉಪ್ಪು ಹಿಡಿದಿರುತ್ತಲ್ಲ ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ. ಇವಾಗ ಮಿಕ್ಸ್ ಮಾಡೋಣ. ನೋಡಿ ಹೇಗೆ ಮಸಾಲೆ ಎಲ್ಲ ಇಟ್ಕೋತಿದ್ದೆಲ್ಲ. ಸೇಮ್ ಈ ಬೆಂಡೆಕಾಯಿ ಥರನೇ ನೀವು ಕ್ಯಾಪ್ಸಿಕಮಲ್ಲೂ ಕೂಡ ಮಾಡ್ಬೋದು. ಕ್ಯಾಪ್ಸಿಕಮ್ನ ಕೂಡ ಬೆಂಡೆಕಾಯಿ ಥರ, ಆದರೆ ಬೆಂಡೆಕಾಯಿ ಲೋಳಿ ಬಿಡೋವರೆಗೂ ನೀವು ಫ್ರೈ ಮಾಡಬೇಕು. ಬಟ್ ಕ್ಯಾಪ್ಸಿಕಮ್ನ ಚೆನ್ನಾಗಿ ರೋಸ್ಟ್ ಆಗೋ ಥರ ಚೆನ್ನಾಗಿ ಒಂದು ಆಯಿಲ್ ಅಥವಾ ಬಟರ್ ಏನೋ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಕ್ಯಾಪ್ಸಿಕಮ್ನ. ಸೇಮ್ ಮಸಾಲ, ಅದೇ ಕ್ಯಾಪ್ಸಿಕಮ್ನ ಆ್ಯಡ್ ಮಾಡಿ ಈ ರೀತಿ. ಮತ್ತು ಆಲೂದಲ್ಲೂ ಮಾಡ್ಬೋದು, ಬಾಳೆಕಾಯ್ದಲ್ಲೂ ಮಾಡ್ಬೋದು, ಆಮೇಲೆ ಇನ್ನೇನು ಮಶ್ರೂಮಲ್ಲೂ ಮಾಡ್ಬೋದು ನೀವು ಈ ರೀತಿಯಾಗಿ. ಆಮೇಲೆ ಎಣ್ಣೆಗಾಯಿ ಬರುತ್ತಲ್ಲ ಬದನೆಕಾಯಿ, ಅದರಲ್ಲೂ ಕೂಡ ಮಾಡ್ಬೋದು. ಸೊ ನಾವು ಹೇಗೆ ಮಾಡ್ಕೊಂಡು ತಿಂತೀವೋ ಹಾಗೆ ಅಷ್ಟು ಚೆನ್ನಾಗಿರುತ್ತೆ. ಅದೇ ಪ್ರೀತಿಯಿಂದ ಮಾಡಿ, ಖುಷಿಯಾಗಿ ಮಾಡಿ ಅಡುಗೆನ ಪ್ರೀತಿಯಿಂದ ಖುಷಿಯಾಗಿ ಮಾಡಿದ್ರೆ ಸೂಪರಾಗಿರುತ್ತೆ ಅಂತ ಹೇಳ್ಬೋದು. ನೋಡ್ತಾ ಇದ್ದೀರಾ ನೀವು, ಚೆನ್ನಾಗಿ ಕಾಣ್ತಿದೆ. ಇವಾಗ ನಾನು ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ತೀನಿ. ಮಿಕ್ಸ್. ಸರಿ, ಇವಾಗ ಚೆನ್ನಾಗಾಗಿದೆ ಅಲ್ವಾ ಇದು. ಅದಕ್ಕೆ ನನಗೇನು ಮಾಡ್ತೀನಿ ಅಂದರೆ, ಮಿಕ್ಸಿಲಿ ನಾವು ತೊಳೆದು ಇಟ್ಕೊಂಡಿರೋ ಅಂಥ ನೀರನ್ನ ಆ್ಯಡ್ ಮಾಡ್ತಾ ಹೋಗ್ತೀನಿ. ಜಾಸ್ತಿ ನೀರು ಹಾಕೋಬೇಡಿ, ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಏನಂದರೆ ಸಾಂಬಾರು ಥರ ಆಗಿಬಿಡುತ್ತೆ, ಚೆನ್ನಾಗಿರಲ್ಲ. ಕ್ಯಾಮ್ರಾದಲ್ಲಿ ಏನು ಕಾಣ್ತಿದೆ ಅದಕ್ಕಿಂತ ಚೆನ್ನಾಗೇ ಕಾಣ್ತಿದೆ ಫ್ರೆಂಡ್ಸ್. ಇದು ಕ್ಯಾಮ್ರಾದ ಸ್ವಲ್ಪ ಎಲ್ಲೋ ಕಾಣ್ತಿದೆ. ಡೈರೆಕ್ಟಾಗೆ
ಆರೆಂಜ್ ರೆಡ್ಡಿಶ್ ಆರೆಂಜ್ ಆ ಥರ ಕಾಣಿಸ್ತಿದೆ. ಓಕೆ, ಈಗ ಸ್ವಲ್ಪ ಕುದೀಲಿ ಅದು. ಲೈಟ್ನ ಕ್ಲೋಸ್ ಮಾಡೋಣ. ಚೂರು ಫ್ಲೇಮ್ನ ಹೈ ಇಡ್ತಿದ್ದೀನಿ. ಓಕೆ, ನೆಕ್ಸ್ಟು ನಮ್ಮ ಬೆಂಡೆಕಾಯಿ ಬಟರ್ ಮಸಾಲ ಆದಮೇಲೆ ನಿಮಗೆಲ್ಲ ರೊಟ್ಟಿಗೆ ಸಿಗ್ತೀನಿ ನಾನು. ಸೊ ಫ್ರೆಂಡ್ಸ್, ಇಲ್ಲಿ ನಾನಿಲ್ಲಿ ಏನಕ್ಕೆ ಅನ್ನ ಇಟ್ಕೊಂಡಿದ್ದೀನಿ ಅಂತಂದರೆ, ಇದು ಬಂದು ನಮ್ಮಮ್ಮ ಮತ್ತು ನಮ್ಮ ಅಜ್ಜಿ ಮಾಡುವಂಥ ಒಂದು ರೊಟ್ಟಿ ರೆಸಿಪಿಗೆ. ಯೂಶ್ವಲಿ ನೈಟ್ ಮಿಕ್ಕಿರೋ ಅನ್ನ ಅದೆಲ್ಲ ನಾವು ಏನು ಮಾಡ್ತೀವಿ, ಕೆಲವರು ಚಿತ್ರಾನ್ನ, ಕೆಲವರು ಮೊಸರನ್ನ, ಕೆಲವರು ದೋಸೆ ಹಿಟ್ಟಿಗೆ ರುಬ್ಬಕ್ಕೆಲ್ಲ ಯೂಸ್ ಮಾಡ್ತಾರೆ. ನಮ್ಮ ಮನೇಲೆಲ್ಲ ಅಕ್ಕಿ ರೊಟ್ಟಿ ಆಮೇಲೆ ರಾಗಿ ರೊಟ್ಟಿ ಈ ಥರದನ್ನ ಮಾಡ್ತಿದ್ರು. ಒನ್ ಆಫ್ ಮೈ ಫೇವ್ರೇಟ್. ಮತ್ತು ಈಗ ನನ್ನ ಮಗನಿಗೂ ಕೂಡ ತುಂಬಾ ಇಷ್ಟ ಅಂತ ಹೇಳ್ಬೋದು. ಈ ಜನ್ರೇಷನ್ಗೆ ಇಷ್ಟ ಆಗ್ತಾ ಬಂದಿರೋದು ಅಂತ ಹೇಳ್ಬೋದು. ನಮ್ಮ ಅಜ್ಜಿ, ಅವರ ಅಮ್ಮ, ಅವರ ಅಜ್ಜಿ ಹಾಗೆಲ್ಲ. ಸೊ ನಮ್ಮ ಅಜ್ಜಿಗೆ ತುಂಬ ಇಷ್ಟ, ಅವರು ಮಾಡಿಕೊಡ್ತಿದ್ರು. ನಮ್ಮ ಅಮ್ಮಗೂ ತುಂಬ ಇಷ್ಟ, ಅವರು ಮಾಡಿಕೊಡ್ತಿದ್ರು. ಸೊ ನನಗೂ ತುಂಬ ಇಷ್ಟ, ನಾನು ನನ್ನ ಮಗನಿಗೆ ಮಾಡಿಕೊಡ್ತೀನಿ. ನನಗಿಷ್ಟ, ನಮ್ಮ ಯಜಮಾನ್ರಿಗೆಲ್ಲ ಇಷ್ಟ. ಹೇಗಿದೆ ನಾ ಮಾಡೋದು, ಹೇಗೆ ಅನ್ನ ಮತ್ತು ಅನ್ನ ಇದನ್ನು ರೊಟ್ಟಿ ಮಾಡೋದು ಅಂತಂದರೆ, ಸೊ ಕೆಲವರು ಅಕ್ಕಿ ಹಿಟ್ಟನ್ನು ಹಾಕಿ ಅನ್ನ ಹಾಕಿ ಮಿಕ್ಸ್ ಮಾಡಿ ಅಕ್ಕಿ ರೊಟ್ಟಿ ಮಾಡ್ತಾರೆ, ಕೆಲವರು ರಾಗಿ ಹಿಟ್ಟು. ಸೊ ನಾನು ಇವತ್ತು ಇಟ್ಕೊಂಡಿರೋದು ಬಂದು ರಾಗಿ ಹಿಟ್ಟಲ್ಲಿ ಮಾಡುವಂಥ ರಾಗಿ ರೊಟ್ಟಿ. ಓಕೆನಾ? ಸರಿ, ಈಗ ಹೇಗೆ ಮಾಡೋದು ಪ್ರೋಸೆಸ್ನ ನಾನು ತೋರಿಸ್ತೀನಿ. ಸೊ ಚೆನ್ನಾಗಿ ಕಿವುಚ್ಕೋಬೇಕು. ಇದು ಬಂದು ನೈಟ್ ಇಟ್ಟಿರೋ ಅನ್ನ ಅಲ್ಲ, ಇದು ಫ್ರೆಶ್ ಆಗಿ ಮಾಡಿರೋ ಅನ್ನನೇ ಇವತ್ತು. ಯೂಶ್ವಲಿ ನೈಟ್ ಅನ್ನದಲ್ಲಿ ಮಾಡ್ತಾರೆ. ಓಕೆ, ಚೆನ್ನಾಗಿ ನಾವು ಇದನ್ನು ಕಿವುಚ್ಕೋಬೇಕು. ಚೆನ್ನಾಗಿ ಸಾಫ್ಟ್ ಆಗೋ ಥರ ಕಿವುಚ್ಕೊಂಡು ಹೋಗಬೇಕು. ಸೊ ಫಸ್ಟು ನಾವು ಅನ್ನನ ಚೆನ್ನಾಗಿ ಮಿದವಾಗಿ ಕಲಸಿಟ್ಕೊಂಡು ಆಮೇಲೆ ರಾಗಿ ಹಿಟ್ಟು ಅಥವಾ ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡಬೇಕು. ಇಲ್ಲಿ ನಾನು ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿ, ನೋಡಿ, ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕಲಿಸ್ತಾ ಹೋಗ್ತೀನಿ. ಈ ರೀತಿಯಾಗಿ ರೊಟ್ಟಿ ಮಾಡೋದು ನಾನು ಎಲ್ಲೂ ನೋಡಿಲ್ಲ, ನಮ್ಮ ಮನೆಯಲ್ಲಿ ಬಿಟ್ಟರೆ ಅಂತ ಹೇಳ್ತೀನಿ. ಸೊ ತುಂಬಾ ಚೆನ್ನಾಗಿರುತ್ತೆ. ಇದು ಸೌರೋ ರೊಟ್ಟಿ ಅಲ್ಲ, ಇದು ತಟ್ಟಿ ಹಂಚ ಮೇಲೆ ಹಾಕಿ ಬೇಯಿಸೋವಂಥ ರೊಟ್ಟಿ. ಊರ ಕಡೆ ತುಂಬ ಚೆನ್ನಾಗಿ ಮಾಡ್ತಾರೆ, ಒಲೆಯಲ್ಲಿ ಸುಟ್ಟಿ ಮಾಡ್ತಾರೆ, ಅಂದರೆ ಒಲೆಯಲ್ಲಿ ಬೇಯಿಸ್ತಾರೆ ಅವರು. ಸ್ವಲ್ಪ ಹಂಚ ಮೇಲೆ ಸ್ವಲ್ಪ ಒಲೆಯಲ್ಲಿ ಹಾಕಿ ತುಂಬಾ ಚೆನ್ನಾಗಿರುತ್ತೆ. ಊರ ಕಡೆ ತೆಂಗಿನಕಾಯಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಎಲ್ಲ ಹಾಕಿ ಚಟ್ನಿ ಮಾಡ್ತಾರೆ. ತೆಂಗಿನಕಾಯಿ ಚಟ್ನಿ ಇದೆ ಕಾಂಬಿನೇಷನ್ ಆಗಿ. ಓ ಮೈ ಗಾಡ್, ಸಖತ್ತಾಗಿರುತ್ತೆ. ಮತ್ತು ಕೆಲವರು ಮಸಾಲ ಸಾಂಬಾರುಗಳೆಲ್ಲ ಮಾಡ್ತಾರೆ, ಕಾಳು ಸಾಂಬಾರ್ಗಾಗಿರ್ಬೋದು, ಸಾಕಷ್ಟು ಸಾಂಬಾರುಗಳಿಗೆಲ್ಲ ಮಾಡಿಕೊಂಡು ತಿಂತಾರೆ. ಬಟ್ ಇದು ಮೇಯ್ನಾಗಿ ನಮ್ಮೂರ ಕಡೆ ಕಾಯಿ ಚಟ್ನಿ ಜೊತೆ ತಿಂತಾರೆ. ಬಟ್ ನಾನಿವತ್ತು ರಾಗಿ ರೊಟ್ಟಿ ಮಾಡ್ತಾಯಿದ್ದೀನಿ. ರಾಗಿ ರೊಟ್ಟಿ ಜೊತೆ ಬೆಂಡೆಕಾಯಿ ಬಟರ್ ಮಸಾಲ ಅಂತಲೇ ಹೇಳ್ಬೋದು. ಸೊ ನಾನಲ್ಲಿ ಆಗ್ತಾಯಿದೆ ಬೆಂಡೆಕಾಯಿ ಬಟರ್ ಮಸಾಲ. ಅದಕ್ಷಣ ನೀನು ಫೇವ್ರೇಟ್ ಮಾಡ್ತಿದ್ದೀನಿ ಮಗನೇ ಇವತ್ತು ರೊಟ್ಟಿ. ನೋಡಿದ್ರಲ್ಲ, ನಾನು ಹೇಳಿದ್ದೆ ನನಗೆ ಇಷ್ಟ ಅಂತ. ಹಾಗೆ ಬಾಯಲ್ಲಿ ಕಂದ ಇಟ್ಕೊ. ಇದು ಓಕೆ, ಹಂಗಲ್ಲ, ಹೀಗೆ. ಹಾಗೆ ಇಟ್ಕೊ, ಗಟ್ಟಿಗೆ ಇಟ್ಕೊ. ನಾನೀಗ ರಾಗಿ ಹಿಟ್ಟನ್ನ ಆ್ಯಡ್ ಮಾಡ್ತೀನಿ. ಎಷ್ಟು ಬೇಕು ಅಷ್ಟು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹೋಗೋದು ನಾನು ಇಲ್ಲಿರೋದು, ಅಷ್ಟೂ ಹಾಕ್ತಾಯಿದ್ದೀನಿ. ಸೊ 2 ಕೈಲಿ ಇಟ್ಕೋ ದಕ್ಷಿಜ, 2 ಕೈಲಿ ಇಟ್ಕೋ, ಚೆನ್ನಾಗಿರುತ್ತೆ, ತಿನ್ನಕ್ಕೆ ಅನಿಸುತ್ತೆ. ಓಕೆ, ಇವತ್ತು ನನ್ನ ಮಗ ಹೆಲ್ಪ್ ಮಾಡ್ತಿದ್ದಾನೆ ಶೂಟ್ ಮಾಡೋದಕ್ಕೆ. ನೋಡಿ, ಹೀಗೆ ಕಲಿಸ್ತಾ ಹೋಗಬೇಕು. ಓಕೆ, ಈಗ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಬೇಕು. ನೀರು ಹಾಕ್ಕೊಂಡು ತೋರಿಸ್ತೀನಿ. ಸೊ ಫಸ್ಟು ನೀರು ಹಾಕಿ ಮುಂಚೆ ನಾವು ಅನ್ನ ಮತ್ತು ಹಿಟ್ಟನ್ನು ಚೆನ್ನಾಗಿ ಮಿದವಾಗಿ ಕಲಿಸ್ಕೋಬೇಕು. ಆಮೇಲೆ ಸ್ವಲ್ಪ ನೀರು ಆ್ಯಡ್ ಮಾಡ್ತಾ ಹೋಗೋದು, ಯಾಕೆಂದರೆ ಅನ್ನದಲ್ಲೇ ಸ್ವಲ್ಪ ನೀರಂಶ ಇರುತ್ತಲ್ಲ, ಆ ಒದ್ದೆ ಅಂಶದಲ್ಲೇ ಕಲಿಸ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಕಿವುಚ್ತಾ ಹೋಗಬೇಕು. ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳೋಣ ನೀರನ್ನ. ಓಹ್, ಜಾಸ್ತಿನೇ ಬಿದ್ದೋಯ್ತು, ನೋ ಪ್ರಾಬ್ಲಮ್. ಜಾಸ್ತಿ ಆದರೆ ಸೋರೋ ರೊಟ್ಟಿ ಥರ ಆಗಿಬಿಡುತ್ತೆ, ಅದಕ್ಕೋಸ್ಕರ ಜಾಸ್ತಿ ನೀರು ಹಾಕ್ಕೋಬಾರ್ದು. ತಟ್ಟೋದಕ್ಕೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ಕಲಿಸ್ಕೊಂಡ್ರು ಸಾಕು. ಅಂದರೆ ಎದೊಳೋದಿಲ್ಲ,
ಬಟರ್ ಶೀಟ್ ಮೇಲಿಂದ ಎದ್ದೊಳ್ಳೋದಿಲ್ಲ ತಟ್ಟದಾಗ, ಅದಕ್ಕೋಸ್ಕರ ಹಾಗೆ ನೋಡಿ. ಇಲ್ಲಿ ಸ್ವಲ್ಪ ತೆಳು ಆಗುತ್ತೆ, ಯಾಕೆಂದರೆ ಬೈ ಮಿಸ್ಸಾಗೆ ನೀರು ಹಾಕ್ಕೊಂಡ್ಬಿಟ್ಟಿದ್ದೀನಿ ನಾನು. ಈಗ ಒಂದು ಸ್ವಲ್ಪ ರಾಗಿ ಹಸಿ ಹಿಟ್ಟನ್ನ ಆ್ಯಡ್ ಮಾಡ್ತೀನಿ ಈಗ. ಓಕೆ, ಹಾಂ, ಇನ್ನು ಮೇಲ್ ಮಾಡು. ನೋಡಿ, ಸ್ವಲ್ಪ ಹಸಿ ಹಿಟ್ಟನ್ನ, ರಾಗಿ ಹಸಿ ಹಿಟ್ಟು ಹಾಕ್ಕೊಂಡು ಈಗ ಕಲಿಸ್ಕೊತಾ ಇದ್ದೀನಿ. ಇದು ಒಂದು ಸ್ವಲ್ಪ ಗಟ್ಟಿನೇ ಇರಬೇಕು, ಆವಾಗಲೇ ಕಲ್ಸೋಕ್ಕಾಗೋದು. ತುಂಬ ಗಟ್ಟಿ ಅಲ್ಲ, ತುಂಬ ಸಾಫ್ಟು ಅಲ್ಲ. ನನಗಿನ್ನು ಸ್ವಲ್ಪ ಹಸಿ ಹಿಟ್ಟು ಬೇಕಾಗುತ್ತೆ, ಸೊ ಹಾಕ್ಕೋತಾ ಇದ್ದೀನಿ. ಕೆಲವೊಂದು ಅಡುಗೆಗಳು ಸೂಕ್ಷ್ಮವಾಗಿರುತ್ತೆ, ಸೊ ಸ್ವಲ್ಪನೇ ಹಾಕ್ಕೊಂಡು ಮಾಡಬೇಕು. ಇವಾಗ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬರುತ್ತೆ. ಅಕ್ಕಿ ಹಿಟ್ಟು ಹಾಕಿದ್ರೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಬಟ್ ಇಲ್ಲಿ ನಾನು ಆಲ್ರೆಡಿ ಅನ್ನದಲ್ಲೇ ಮಾಡೋದ್ರಿಂದ ಅನ್ನ ಮತ್ತು ಅಕ್ಕಿ ಹಿಟ್ಟು ಸೇಮ್ ಆಗಿಬಿಡುತ್ತಲ್ಲ, ಅದಕ್ಕೆ ಹೆಲ್ದಿಯಾಗಿರಲಿ ಅಂದ್ಬಿಟ್ಟು ಅನ್ನನೂ ಇದೆ, ಪ್ಲಸ್ ರಾಗಿನೂ ಅಂಶ ಸೇರಲಿ ನಮ್ಮ ಬಾಡಿಗೆ ಅಂತ ಅಷ್ಟೇ, ಇನ್ನೇನಿಲ್ಲ. ಓಕೆ, ಆಲ್ಮೋಸ್ಟ್ ಡನ್. ನೋಡಿ, ಈ ಥರ ಸುತ್ತುವರೆದಾಗ ಹೀಗೆ ನೀಟಾಗೆ ಎಲ್ಲನೂ ನೀಟಾಗೆ ಸೇರ್ಕೊಂಡು ಹೋಗುತ್ತೆ. ಕೈಯಲ್ಲೇ ಸಾಕಷ್ಟಿದೆ. ಓಕೆ, ನೋಡಿ ಎಷ್ಟು ಚೆನ್ನಾಗಾಯ್ತಲ್ಲ, ರಾಗಿ ಮುದ್ದೆ ಥರ ಕಾಣಿಸ್ತಿದೆಯಲ್ಲ. ಓಕೆ, ಸೊ ಇವಾಗ ನಮ್ಮ ಅನ್ನ ಮತ್ತು ರಾಗಿ ಹಿಟ್ಟಿನ ರೊಟ್ಟಿ ಹಿಟ್ಟಿನ ಉಂಡೆ ರೆಡಿ. ಇದನ್ನು ನಾವು ಸ್ವಲ್ಪ ಬಿಡಬೇಕು, ನೆನೆಬೇಕು, ಚಪಾತಿ ಹಿಟ್ಟರ ಹಾಗೆಲ್ಲ ಏನೂ ಇಲ್ಲ. ಕಲಸಿಟ್ಟಿದ ತಕ್ಷಣ ನಾವು ಮಾಡ್ಕೊತಾ ಹೋಗ್ಬೇಕು. ಏನಂದರೆ ಇದು ಲೂಸ್ ಆಗಿಬಿಡುತ್ತೆ, ಲೂಸಾದರೆ ಚೆನ್ನಾಗಿ ಬರೋಲ್ಲ. ಇದೊಂದು ಜ್ಞಾಪಕ ಇಟ್ಕೊಳ್ಳಿ. ಓಕೆ, ಇವಾಗ ನಾವು ರೊಟ್ಟಿ ಮಾಡೋದಕ್ಕೆ ಹಂಚನ್ನ ಕಾಯೋಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಸೊ ಇದು ಕಾಯೋಷ್ಟೊತ್ತಿಗೆ ನಾವು ರೊಟ್ಟಿನ ತಟ್ಕೊತಾ ಹೋಗೋಣ. ಸೊ ಇಲ್ಲಿ ನೋಡ್ಬೋದು ನೀವು, ನಾನು ಇಲ್ಲೊಂದು ಬಟ್ಲು ನೀರು ಇಟ್ಕೊಂಡಿದ್ದೀನಿ, ಯಾಕಂದರೆ ಆವಾಗ ಕೈ ಎತ್ಕೊಂಡು ತಟ್ಟೋದಕ್ಕೆ. ಓಕೆ, ಇವಾಗ ನಾನಿಲ್ಲಿ ಒಂದು ಉಂಡೆ ತೊಗೊತಾ ಇದ್ದೀನಿ. ನಾವು ಕಲಸಿಟ್ಟಿರೋದ್ರಲ್ಲಿ ಒಂದು ಉಂಡೆ ಮುಡ್ಕೊಂಡು ನೋಡಿ ಈ ಥರ ನೀಟಾಗೆ ಉಂಡೆ ಮಾಡ್ಕೋಬೇಕು. ಹೀಗೆ ನೋಡಿ ರೌಂಡಾಗಿ ಬಂದಿದೆ ಅಲ್ವಾ. ಓಕೆ, ಇವಾಗ ಈ ಥರ ಮಾಡ್ಕೊಂಡಾಗ ಬಟರ್ ಪೇಪರ್ ಮೇಲೆ ಇಟ್ಟು ತಟ್ಕೊಳ್ತಾ ಹೋಗಬೇಕು. ನೋಡಿ, ಕೈ ಅಂಟುತ್ತೆ ಅಂದಾಗ ಅವಾಗ ಸ್ವಲ್ಪ ನೀರಿನಂಗೆ ಎತ್ಕೊಂಡು ಸೋರ್ಕೊಂಡು ತಟ್ತಾ ಹೋಗಬೇಕು. ಆಲ್ ಕಾರ್ನರ್ಸ್ ಮತ್ತು ಮಧ್ಯದಲ್ಲಿ ದಪ್ಪ ಆಗಿಬಿಡುತ್ತೆ, ಸೊ ಮಧ್ಯದಲ್ಲೂ ಕೂಡ ತಟ್ಕೊಳ್ತಾ ಹೋಗಬೇಕು. ನೋಡಿ, ಓಪನ್ ಆಗ್ತಾ ಇರುತ್ತೆ, ಸೈಡಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ತಾ ತಟ್ತಾ ಹೋಗಬೇಕು. ದಪ್ಪ ತಟ್ಕೊಂಡ್ರೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ, ಚೆನ್ನಾಗಿ ಬೇಯೋದು ಇಲ್ಲ. ಅದಕ್ಕೆ ಚೆನ್ನಾಗಿ ತೆಳುವಾಗಿ ನಾನಿಲ್ಲಿ ತಟ್ಕೊಳ್ತಾ ಹೋಗ್ತೀನಿ. ನೋಡಿ, ಒಂದು ಉಂಡೆದಲ್ಲಿ ಎಷ್ಟು ದೊಡ್ಡದಾಗೆ ರೊಟ್ಟಿ ಆಗುತ್ತೆ ಅಲ್ವಾ. ಓಕೆ, ಇಲ್ಲಿನೂ ಹಂಚು ಕಾಯ್ತಾ ಇದೆ, ಚೆನ್ನಾಗಿ ಹಂಚು ಕಾಯಬೇಕು. ಓಕೆ, ಇವಾಗ ಕೈ ಮಧ್ಯ ಮಾಡ್ಕೋತಾ ಇದ್ದೀನಿ, ಯಾಕಂದರೆ ನಾನೀಗ ರೊಟ್ಟಿನ ಎತ್ತಿ ಹಂಚು ಮೇಲೆ ಹಾಕೋದಕ್ಕೋಸ್ಕರ. ಸೊ ಹಂಚು ಕಾದಿದೆಯಾ? ಹೌದು, ಕಾದಿದೆ. ಸೊ ನಾನು ಹಂಚಿನಾಗ ನೀರು ಹಾಕ್ಬಿಟ್ಟು ಕಾದಿದೆಯಾ ಅಂತ ನೋಡಿಕೊಂಡೆ. ಇವಾಗ ನೋಡಿ ಹೇಗೆ ತೆಗಿತೀನಿ. ವಾವ್! ಇವಾಗ ಹಂಚು ಮೇಲೆ ರೊಟ್ಟಿನ ಹಾಕ್ಕೊಂಡೆ. ನೋಡ್ತಾ ಇದ್ದೀರಾ ಅಲ್ವಾ. ಸೊ ಇಲ್ಲಿ ರೊಟ್ಟಿನ ಹಂಚ ಮೇಲೆ ಹಾಕಿದ್ದೀನಲ್ವಾ, ಸೊ ಇನ್ನೂ ಬೇಯಬೇಕು, ಎತ್ತಬಾರ್ದು. ಸುಮ್ಮನೆ ಸೈಡಲ್ಲಿ ಮಧ್ಯಕ್ಕೆ ಹಾಕೋತಾ ಇದ್ದೀನಿ ಅಷ್ಟೇ. ಓಕೆ, ಇದ್ರ ಮೇಲೆ ನೀರು, ಬೆಣ್ಣೆ, ತುಪ್ಪ ಏನೂ ಹಾಕಬಾರ್ದು. ಬೇಕಾದರೆ ಸುಮ್ಮನೆ ಸ್ವಲ್ಪ ನೀರನ್ನ ನೀವಿಗೆ ಸೋರ್ಬೋದಷ್ಟೆ, ನೀರನ್ನ ಹಂಗೆ ಚಿಮಿಕ್ಸ್ಬೋದು.
ಅಷ್ಟೇ. ನೋಡೋಣ, ಇನ್ನು ಬೇಯಬೇಕು. ಪೇಷನ್ಸ್ ಇರಬೇಕು. ಓಕೆ, ಒಲೆಯಲ್ಲೆಲ್ಲ ಇನ್ನೂ ತುಂಬ ಚೆನ್ನಾಗಿ ಮಾಡ್ತಾರೆ ಕಡೆ. ಓ ಮೈ ಗಾಡ್, ಸಖತ್ತಾಗಿ ಬೇಯುತ್ತೆ ಅಂತಲೇ ಹೇಳ್ಬೋದು. ನನಗೆ ಬಳಿಯೋ ರೊಟ್ಟಿಗಿಂತ ಈ ಥರ ತಟ್ಟಿ ಬೇಯಿಸಿ ತಿನ್ನೋ ರೊಟ್ಟಿಲೇ ಸಿಕ್ಕಾಬಟ್ಟೆ ಖುಷಿ ಸಿಗುತ್ತೆ ಅಂತ ಹೇಳ್ಬೋದು. ಓಕೆ, ಇವಾಗ ನಾವು ಇತ್ತೋಣ. ನೋಡಿ, ವಾವ್, ಚೆನ್ನಾಗಾಗಿದೆ ಅಲ್ವಾ? ಓಕೆ, ಮಧ್ಯಕ್ಕೆ ಇಟ್ಕೊಳ್ತಾ ಇದ್ದೀನಿ, ಸೈಡಿಗೆ ಬಂದುಬಿಡ್ತದೆ. ಎಷ್ಟು ಚೆನ್ನಾಗಿ ಆಗ್ತಾಯಿದೆ ನೋಡಿ, ಸೂಪರ್. ಜೋರು ಉರುಳಿ ಇಟ್ಕೊಂಡೇ ಬೇಯಿಸ್ಬೇಕು. ಓಕೆ, ಯೂಶಲಿ ನಾನು ಇವಾಗ ಹಂಚೆತ್ಬಿಟ್ಟು ರೊಟ್ಟಿನ ಒಲೆ ಮೇಲೂ ಕೂಡ ಹಾಕಿ ಬೇಯಿಸ್ಬೋದು ಡೈರೆಕ್ಟ್ ಗ್ಯಾಸಲ್ಲಿ. ಬಟ್ ಡೈರೆಕ್ಟ್ ಗ್ಯಾಸಲ್ಲಿ ನಾವು ಬೇಯಿಸಿ ತಿನ್ನೋದು ಒಳ್ಳೇದಲ್ಲ. ಚಪಾತಿ ಫುಲ್ಕ ಅಂತೆಲ್ಲ ಮಾಡ್ಕೊಂಡು ಹಾಗೆಲ್ಲ ತಿಂತಾರಲ್ಲ, ಒಳ್ಳೇದಲ್ಲ. ಆ್ಯಕ್ಚುಲಿ ಡೈರೆಕ್ಟ್ ಗ್ಯಾಸಲ್ಲಿ ನಾವು ಬೇಯಿಸಿ ತಿನ್ನೋದು ಒಳ್ಳೇದಲ್ಲ. ಅದಕ್ಕೋಸ್ಕರ ನಾನು ಆದಷ್ಟು ಪೇಷನ್ಸಿಂದ ಹಂಚ ಮೇಲೆ ಇಟ್ಟು ಬೇಯಿಸ್ತೀನಿ. ನೋಡ್ಬೋದು, ಇಲ್ಲೂ ನಾವು ಬೇಕಾದ್ರೆ ನೀರನ್ನ ಒಂದು ಸ್ವಲ್ಪ ಚಿಮುಕ್ಸ್ಕೋಬೋದು. ಸ್ವಲ್ಪ ವೈಟ್ ಪ್ಯಾಚಸ್ ಥರ ಬರಬಾರ್ದು ಅಂತ ಅಷ್ಟೇನೇನಿಲ್ಲ. ಇದು ನೀವು ನೋಡಿದ ಹಾಗೆ ನಾನು ಯಾವುದೇ ರೀತಿಯಾದ ಎಣ್ಣೆ ಅಥವಾ ಬೆಣ್ಣೆ ಯೂಸ್ ಮಾಡದೇ ನಾನು ಅನ್ನ ಮತ್ತು ರಾಗಿ ಹಿಟ್ಟನ್ನು ಹಾಕಿ ಕಲಿಸ್ಕೊಂಡಿದ್ದು. ನೀರು ಯೂಸ್ ಮಾಡಿದ್ದೀನಿ ಅಷ್ಟೇ. ಇಲ್ಲ, ನಾನು ಈ ರೊಟ್ಟಿಗೆ ನಾವು ಜಾಸ್ತಿ ಯೂಸ್ ಮಾಡೋದೇ ನೀರು. ಸೊ ಅದೆಲ್ಲ ಕಲಿಸಾದ್ಮೇಲೆ ನಾವು ತಟ್ಟೋದಕ್ಕೂ ಕೂಡ ಒಂದು ಚಿಕ್ಕ ಬಟ್ಲಲ್ಲಿ ನೀರು ಎತ್ಕೊಂಡು ತರ್ತೀವಿ. ಅದಾದಮೇಲೆ ಹಂಚ ಮೇಲೂ ಅಷ್ಟೇ ಯಾವುದೇ ರೀತಿ ಎಣ್ಣೆ ಬೆಣ್ಣೆ ತುಪ್ಪ ಏನೂ ಹಾಕಿದರೆ ಹಾಗೇ ರೊಟ್ಟಿ ಹಾಕ್ಬಿಟ್ಟು ಸ್ವಲ್ಪ ನೀರನ್ನೇ ಚುಮುಕ್ಸಿ ರೊಟ್ಟಿನ ಮಗ್ಚಿ ಹಾಕಿ ಬೇಯಿಸ್ತೀವಿ. ನೋಡಿ, ಈ ಥರ ಬರುತ್ತೆ. ವೈಟ್ ಅಂತ ಬರಬಾರ್ದು ಅಂತಲೇ ನೀರನ್ನ ಹಾಕೋದು. ಯಾಕಂದರೆ ಅದು ಹಸಿ ಹಿಟ್ಟಲ್ವ, ನಾವು ಹಸಿ ಹಿಟ್ಟು ಹಾಕಿ ಕಲಸಿರ್ತೀವಲ್ಲ, ಅದಕ್ಕೋಸ್ಕರ ಹಾಗೆ ಬರುತ್ತೆ. ಬಟ್ ಏನೂ ಅದು ಗೊತ್ತಾಗಲ್ಲ, ತಿನ್ಬೇಕಾದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಸೊ ಓಕೆ, ಇನ್ನೇನು ಸ್ವಲ್ಪ ಒಂದೊಂದು ನಿಮಿಷದಲ್ಲಿ ಸೈಡು ಎಲ್ಲ ನೀಟಾಗಿ ಬೇಯುತ್ತೆ. ಸೊ ಬನ್ನಿ, ನಾನು ನಿಮ್ಮೊಟ್ಟಿಗೆ ರೊಟ್ಟಿ ಮತ್ತು ಬೆಂಡೆಕಾಯಿ ಬಟರ್ ಮಸಾಲ ರೆಡಿಯಾಗಿದೆ. ಕಾಂಬಿನೇಷನ್ ಹೇಗಿದೆ ಅಂತ ಹೇಳ್ತೀನಿ. ಸೊ ಒಟ್ಟಿಗೆ ಎರಡೂ ನಾನು ತೋರಿಸ್ತಿದ್ದೀನಿ. ಓಕೆ, ಸರ್ವ್ ಮಾಡಿ ತೋರಿಸ್ತೀನಿ. ಓಕೆ, ನೋಡಿ, ಫೈನಲಿ ರಾಗಿ ರೊಟ್ಟಿ ವಿತ್ ಬೆಂಡೆಕಾಯಿ ಬಟರ್ ಮಸಾಲ ಇಸ್ ರೆಡಿ ಟು ಈಟ್. ನೋಡಿ, ಇದೆಷ್ಟು ತೆಳುಗೆಷ್ಟು ಸಾಫ್ಟಾಗಿ ಬಂದಿದೆ, ಚೆನ್ನಾಗಿದೆ. ತಿನ್ನೋಕ್ಕೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಪ್ಲೀಸ್ ಟು ಟ್ರೈ, ಈ ಥರ ರೊಟ್ಟಿ ಟ್ರೈ ಮಾಡಿ. ಬೆಂಡೆಕಾಯಿ ಬಟರ್ ಮಸಾಲ ಯಾರು ಮಾಡಿದ್ದೀರಾ ನನಗೆ ಗೊತ್ತಿಲ್ಲ. ಸೊ ಮಾಡಿಲ್ಲ ಅಂದರೆ ಮಾಡಿ, ಕ್ಯಾಪ್ಸಿಕಮು ಎಲ್ಲ ಹಾಕಿ ಕೂಡ ಮಾಡ್ಬೋದು ಅಂತ ಹೇಳಿದೆ ನಾನು. ಓಕೆ, ಸೊ ಇಷ್ಟನ್ನು ಹೇಳ್ತಾ ಇವತ್ತಿನ ಅಡುಗೆನ ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಕೊಂಡು ಮಾಡಿದೆ. ಸೊ ನೀವು ಕೂಡ ಇದೇ ರೀತಿ ಅಡುಗೆಗಳನ್ನ ಎಂಜಾಯ್ ಮಾಡ್ಕೊಂಡು ಮಾಡಿ, ಆವಾಗ ತಿನ್ನೋಕ್ಕೂ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಯಮ್ಮಿ ಆಗಿದೆ. ಓಕೆ, ಇಷ್ಟನ್ನ ಹೇಳ್ತಾ ನನ್ನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದೀಪ್ ರೈಸ್ ಯೂಟ್ಯೂಬ್ ಚಾನಲ್. ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಟು ಮೈ ವಾಟ್ಸಪ್ ನಂಬರ್ ಅಂತ ಹೇಳ್ತಾ 9916337773ಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.